ಎಲ್ಲರಿಗೂ ನಮಸ್ಕಾರ. ಕಿಡಿಸ್ ಹೊಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಸುಲಭವಾದಂಥ ಒಂದು ಮೆಣಸಿನಕಾಯಿ, ಅದು ಕೂಡ ಮಾವಿನಕಾಯಿಯ ಮೆಣಸಿನಕಾಯಿ ಮಾಡ್ತಿದ್ದೇನೆ. ಯಾವಾಗಲೂ ಅನನಾಸು ಮತ್ತು ಇಲ್ಲಾಂದರೆ ಮಾವಿನ ಹಣ್ಣನ್ನು ಹಾಕಿಲ್ಲ, ಬರೀ ಮಾವಿನ ಹಣ್ಣಿನ ನಾವು ಮೆಣಸಿನಕಾಯನ್ನು ಮಾಡ್ತೇವೆ. ಆದರೆ ಇದು ರುಬ್ಬುದು ಬೇಡ, ಇದಕ್ಕೆ ಎಂತ ಸಹ ಬೇಡ, ಮಸಾಲೆ ಹುರಿಯೋದು ಬೇಡ, ಅದೆಲ್ಲ ಎಂತ ಬೇಡ. ಹಾಗೆ ಸೂಪರ್ ಆದಂಥ ಈಸಿಯಾಗಿ ಬರೀ ಒಂದು 5-10 ನಿಮಿಷದಲ್ಲಿ ರೆಡಿ ಆಗುವಂಥ ಮೆಣಸಿನಕಾಯಿ ಯಾವ ರೀತಿ ಆಗುತ್ತೆ ಅಂತೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 6 ಮಾವಿನಕಾಯಿಯನ್ನು ತಗೊಂಡಿದ್ದೇನೆ. ಫ್ರೆಶ್ ಆಗಿರುವಂಥ ಮಾವಿನಕಾಯಿ ನಮ್ಮ ಅಂಗಡಿಯಲ್ಲಿ ಇವಾಗ ಬರ್ತಾ ಇದೆ. ಉಪ್ಪಿನಕಾಯಿ ಮಾವಿನಕಾಯಿ ಅದೆಲ್ಲ ಸಿಗುತ್ತೆ. ಹಾಗೆ ಈ ಮಾವಿನಕಾಯನ್ನು ಚೆಂದ ಮಾಡಿ ತೊಳೆದು ಇದರ ಸಿಪ್ಪೆ ಎಲ್ಲ ತೆಗಿಬೇಕು. ಸ್ವಲ್ಪ ಇದೊಂದು ಕೆಲಸ ಬಿಟ್ಟರೆ ಮತ್ತೆ ಎಂತ ಇಲ್ಲ, ಸಣ್ಣ ಸಣ್ಣ ಹೆಚ್ಚಬೇಕು ಹಾಗೆಲ್ಲ ಏನಿಲ್ಲ. ಊಟ ಮಾತ್ರ ಉಂಟಲ್ಲ, ಇದನ್ನು ಮಾಡಿದರೆ ಮಾವಿನಕಾಯಿ ಮೆಣಸಿನಕಾಯಿ ಇದನ್ನು ಮಾಡಿದರೆ ಒಂದು ಬಟ್ಲು ಅನ್ನ ಊಟ ಮಾಡ್ಬೋದು. ನಿಜವಾಗ್ಲೂ ನನಗೆ ಇದನ್ನು ನೋಡಿ ನಾನು ಕೂಡ ಅನ್ನ ಜಾಸ್ತಿಯೇ ತೊಗೊಂಡು ಊಟ ಮಾಡಿದೆ. ಹಾಗೆ ಹೇಗೂ ಸಂಡೇ ಅಲ್ಲ, ಮತ್ತು ಸ್ವಲ್ಪ ಊಟದಲ್ಲಿ ವೆರೈಟಿ ಇರಲಿ ಅಂತೇಳಿ ಸೈಡ್ ಡಿಶ್ ಆಗಿ ಇದನ್ನು ಮಾಡಿದ್ದು ನಾನು. ನಿಜವಾಗ್ಲೂ ನಾನು ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ಹಾಕಿ ಒಂದು ಗಸಿ ಮಾಡಿದ್ದೆ, ಹಪ್ಪಳ ಕಾಯಿಸಿದೆ, ಆಮೇಲೆ ಇದು ಕೂಡ ಇತ್ತಲ್ಲ, ಸೂಪರ್ ಆಯಿತಾ ಊಟ ಅಂದರೆ ಊಟ. ಮತ್ತು ಇದನ್ನು ಡೈಲಿ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಹಾಗೆ ಬೇಕಾದರೆ ಸ್ಟೋರ್ ಮಾಡಿಡ್ಬೋದು. ಒಂದು ವಾರ ತನಕ ಎಂತ ಆಗೋದಿಲ್ಲ. ದಿನಕ್ಕೆ ಒಂದು ಸಲ ನೀವು ಊಟ ಮಾಡೋ ಹೊತ್ತಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಮಾವಿನಕಾಯಿಯೇ ಒಳ್ಳೆಯದು, ಹಣ್ಣು ಬೇಡ. ಕಾಯಿ ಇದ್ದರೆ ಆದಷ್ಟು ಅದನ್ನೇ ಉಪಯೋಗಿಸಿ, ಭಾರಿ ಸೂಪರ್ ಆಗ್ತದೆ. ಹಾಗೆ ಇಲ್ಲಿ ಇದನ್ನು ದೊಡ್ಡ ದೊಡ್ಡ ಈ ರೀತಿ ಹೋಳುಗಳನ್ನಾಗಿ ಮಾಡ್ತಾ ಇದ್ದೇನೆ. ನೋಡಿ, ಸಣ್ಣ ಸಣ್ಣ ಹೋಳೇನಿಲ್ಲ, ಒಂದು 5-6 ಸೈಡಲ್ಲಿ ಅದರ ದೊಡ್ಡ ದೊಡ್ಡ ಪೀಸ್ ಸಿಗ್ತದೆ. ಮತ್ತು ಗೊರಟು ಸಮೇತ ಹಾಕಬೇಕು ಮಾತ್ರ. ಫ್ರೆಂಡ್ಸ್, ಈಗ ಕಟ್ ಮಾಡಿರೋದೆಲ್ಲ ಈ ರೀತಿಯೇ ಆಗಿದೆ. 6 ಮಾವಿನಕಾಯಿಯ ಹೋಳುಗಳು, ಗೊರಟು ಎಲ್ಲ ಉಂಟು, 6 ಗೊರಟು ಸಹ ಉಂಟು. ಹಾಗೆ ಒಂದು ಬಾಣಲೆಯಲ್ಲಿ ಎಣ್ಣೆ, ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಒಂದು 5-6 ಸ್ಪೂನ್ ಅಷ್ಟು ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಜೀರಿಗೆ, ಅದು ಒಳ್ಳೆ ಪಟಪಟ ಆದ ಕೂಡಲೇ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆಗೆ. ಮತ್ತು ಕಾಯಿಮೆಣಸು ಇದೆಲ್ಲ ಎಂತ ಬೇಕಾದರೂ ಹಾಕ್ಬೋದು, ಆದರೆ ನಾನಿಲ್ಲಿ ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಇದು ಅಚ್ಚ ಖಾರದ ಪುಡಿ, ಇದು 2 ಸ್ಪೂನಷ್ಟು ಹಾಕಿದ್ದೇನೆ. ಹಾಗೆ ಖಾರವೂ ಉಂಟು ಈ ಮೆಣಸಿನ ಹುಡಿ. ಹಾಗೆ ಇದು ಬ್ಯಾಡಗಿ ಮೆಣಸನ್ನು ನಾನು ಯಾವಾಗಲೂ ಹೇಳ್ತೇನೆ ಒಣಗಿಸಿಟ್ಟು ಪೌಡ್ರ್ ಮಾಡಿ ಅದನ್ನು ಯೂಸ್ ಮಾಡಿ ಅಂತ. ಈ ಸಲ ಅದಿರಲಿಲ್ಲ, ಮುಗ್ದಿದೆ ನಂದು. ಹಾಗೆ ಅಂಗಡಿಯಿಂದ ತಂದದ್ದೇ ಮೆಣಸಿನ ಹುಡಿ ಇತ್ತು. ಅದೇ ರೀತಿ ಸ್ವಲ್ಪ ಅರಶಿನ ಹಾಕಿದ್ದೇನೆ. ಈಗ ಅರಶಿನ ಹಾಕಿದ ಮೇಲೆ ಈ ಮಾವಿನ ಹೋಳುಗಳುಂಟಲ್ಲ, ಇದನ್ನು ಹಾಕಿ ರುಚಿಗೆ ತಕ್ಕ ಉಪ್ಪನ್ನು ಹಾಕೊಳ್ಳಿ. ಮಾವಿನಕಾಯಿ ಮಾತ್ರ ತುಂಬಾ ಹುಳಿ ಉಂಟು, ಹಾಗೆ ಹುಳಿ ಇದ್ದ ಕಾರಣ ಖಾರವು ಸ್ವಲ್ಪ ಅದು ಜಾಸ್ತಿಯೇ ಆಯಿತು ನಾನು ಹಾಕಿದ್ದು. ಹಾಗೆ ಮಾತ್ರ ಸಕ್ಕದಾಗಿತ್ತು. ಅದೇ ರೀತಿ ಇದು ಮುಳುಗುವಷ್ಟು, ಇಲ್ಲಿ ಹೋಳುಗಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಬೆಲ್ಲ ಬೇಕು, ರುಚಿಗೆ ತಕ್ಕಷ್ಟು ಬೆಲ್ಲ. ನಿಮ್ಮ ಸ್ವೀಟ್ ಎಷ್ಟು ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ನಾನು 3 ತುಂಡು ಆಣಿ ಬೆಲ್ಲ ಹಾಕಿದ್ದೆ, ಆದರೆ ಮತ್ತೆ ಕೂಡ ನಾನು 2 ತುಂಡು ಆಣಿ ಬೆಲ್ಲವನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೇನೆ, ಆಯಿತಾ. ಯಾಕಂದರೆ ಮೆಣಸಿನ ಹುಡಿ ಖಾರ ಇದ್ದ ಕಾರಣ, ಮತ್ತು ಅದು ಸ್ವೀಟ್, ಖಾರ, ಹುಳಿ, ಉಪ್ಪು ಎಲ್ಲ ಒಂದೇ ಲೆಕ್ಕ ಅದು ಹದ ಆಗಬೇಕಲ್ಲ, ಅದಕ್ಕೋಸ್ಕರ ಅಷ್ಟು ಹಿಡಿತದೆ ಅದಕ್ಕೆ. ಹಾಗೆ ಇದು ಬೆಂದ ಮೇಲೆ 5 ನಿಮಿಷ ಆದ್ಮೇಲೆ ಕುದಿ ಬಂದ ಮೇಲೆ ಈ ರೀತಿ ಆಗಿದೆ. ಆದರೆ ನೀರು ಜಾಸ್ತಿ ಇದೆ, ಅದಕ್ಕೆ ಇನ್ನೂ ಡ್ರೈ ಆಗಬೇಕು, ಅದು ಕುದಿ ಬಂದು. ಅದೇ ರೀತಿ ಮಾವಿನ ಹೋಳುಗಳೆಲ್ಲ ಅದು ಉಪ್ಪು ಹುಳಿಯನ್ನು ಇಳ್ಕೊಂಡು ಕೂಡ ಚೆಂದ ಆಗಬೇಕಲ್ಲ. ಹಾಗೆ ನನಗೆ ಎಡಿಟ್ ಮಾಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ಇವತ್ತು ಕೂಡ. ಹಾಗೆ ನೋಡಿ, ಈಗ ಸ್ವಲ್ಪ ಸ್ವಲ್ಪ ಡ್ರೈ ಆಗ್ತಾ ಬರ್ತಾ ಇದೆ. ಈ ರೀತಿ ಒಳ್ಳೆ ಅದು ಹಿಡಿದು ಎಂಥ ಬೆಲ್ಲ ಸಿಹಿ ಎಲ್ಲ ಎಳ್ಕೊಂಡು ಸೂಪರ್ ಆಗುತ್ತೆ. ಹಾಗೆ ಅದು ಸ್ವಲ್ಪ ಡ್ರೈ ಆಗುವ ತನಕ ನೀವು ಮಾತ್ರ ನೀರಷ್ಟೇ ಹಾಕ್ಕೊಳ್ಳಿ, ಮುಳುಗುವಷ್ಟು. ಆದರೆ ಅದು ಡ್ರೈ ಆಗುವ ತನಕ ಬೆಲ್ಲ ಎಲ್ಲ ಮತ್ತೆ ಗಟ್ಟಿಯಾಗಿಬಿಡುತ್ತಲ್ಲ, ಹಾಗೆ ಆ ರೀತಿ ಮಾಡ್ಕೊಳ್ಳಿ. ಹಾಗೆ ಇದು ಈ ಕಡೆಯಿಂದ ಸಣ್ಣ ಉರಿಯಲ್ಲಿ ಆಗ್ತಾ ಉಂಟು. ಇಲ್ಲಿ ನೋಡಿ, ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ಮತ್ತು ನುಗ್ಗೆಕಾಯಿ, ಈರುಳ್ಳಿ ಹಾಕಿ ಅದೊಂದು ಗಸಿಯನ್ನು ಮಾಡಿದೆ. ನಿಮ್ಮ ಜೊತೆ ಈ ರೆಸಿಪಿಯನ್ನು ಕೂಡ ಶೇರ್ ಮಾಡಿದ್ದೇನೆ. ಮೊನ್ನೆ ಒಬ್ಬರು ಹೋಟ್ಲಲ್ಲಿಗೆ ಬಂದಂಥ ಸಬ್ಸ್ಕ್ರೈಬರು ಹೇಳಿದರು, ನೀವು ಮಾಡಿರುವಂಥ ಆಲೂಗಡ್ಡೆ ಗಸಿ ಉಂಟಲ್ಲ, ನಮ್ಮ ಮನೆಯಲ್ಲಿ ಚಪಾತಿಗೆ ಪೂರಿಗೆ ಯಾವಾಗಲೂ ನಾವು ಮಾಡ್ತಾ ಇರ್ತೇವೆ, ಸೂಪರ್ ಆಯಿತಾ ಅಂತ ಹೇಳ್ತಾರೆ. ಹಾಗೆ ಈಗ ಇಲ್ಲಿ ಬಟಾಟೆ ಹಪ್ಪಳ ಸ್ವಲ್ಪ ಕಾಯಿಸುವ ಅಂತ ಹೇಳಿ ಮಕ್ಕಳು ಏನಾದರೂ ಎಣ್ಣೆದು ಫ್ರೈ ಮಾಡಿ ಕೊಡು ಅಂತ ಹೇಳಿದರು. ಹಾಗೆ ಅವರಿಗೋಸ್ಕರ ಇಲ್ಲಿ ಬಟಾಟೆ ಹಪ್ಪಳ ಮಾಡ್ತಾ ಇದ್ದೇನೆ. ನೋಡಿ, ಈಗ ಇಲ್ಲಿ ಸಣ್ಣ ಉರಿಯಲ್ಲಿ ಇದು ಕೂಡ ಈ ಕಡೆಯಿಂದ ಸ್ವಲ್ಪ ಡ್ರೈ ಆಯಿತು. ಇನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ಮೇಲೆ ಹೇಗೂ ತಣ್ಣಗಾದ ಮೇಲೆ ತುಂಬ ಡ್ರೈ ಆಗಿಬಿಡುತ್ತೆ ಇದು. ಹಾಗೆ ಇಷ್ಟು ಹದ ಸಾಕು. ಈಗ ಇದನ್ನು ಆಫ್ ಮಾಡ್ತೇನೆ. ಖಂಡಿತ ನಿಮ್ಮ ಬಾಯಲ್ಲಿ ಸಹ ನೀರು ಬರ್ತಾ ಇರ್ಬೋದು. ಆ ಮರೂನ್ ಕಲರ್ ನೋಡಿ, ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿರುವಂಥದ್ದು. ಅದೇ ರೀತಿ ಮೆಣಸಿನ ಹುಡಿ ಕೂಡ ನೀವು ನೋಡಿದ್ದೀರಿ, ಡಾರ್ಕ್. ನಾನು ಸಣ್ಣ ಉರಿಯಲ್ಲಿ ಚೆಂದ ಅದನ್ನು ಫ್ರೈ ಮಾಡಿದ್ದೇನೆ. ಮೆಣಸಿನ ಹುಡಿ ಕೂಡ ಒಳ್ಳೆ ಕಲರ್ ಬರೋ ತನಕ ಸಣ್ಣ ಉರಿಯಲ್ಲಿ ಮಾತ್ರ ಫ್ರೈ ಮಾಡಿ, ಇಲ್ಲಾಂದರೆ ಕೆಮ್ಮು ಬರ್ಬೋದು ಅಷ್ಟೇ. ಹಾಗೆ ಸಕ್ಕದಾಗಿರುವಂಥ ಈ ನಮ್ಮ ಮಾವಿನಕಾಯಿ, ಇದಕ್ಕೆ ರುಬ್ಲಿಕ್ಕೂ ಇಲ್ಲ, ಎಂತ ಸಹ ಇಲ್ಲ, ಬರೀ ಸುಲಭ, ಭಯಂಕರ ಮಾತ್ರ ಭಾರಿ ಚಂದ ರೆಸಿಪಿ, ಆಯಿತಾ. ಹಾಗೆ ನೀವು ಟ್ರೈ ಮಾಡಿ, ಆಯಿತಾ. ಓಕೆ, ಈಗ ಮಕ್ಕಳಿಗೆ ಇಬ್ಬರಿಗೂ ಕೂಡ FA ಎಕ್ಸಾಮ್ಸ್ ಇವತ್ತಿಂದ ಸ್ಟಾರ್ಟ್. ಹಾಗೆ ಓದಿಸೋದೇ ಆಯಿತು. ಒಂದು ಸಂಡೇ ಸಿಗೋದು ಬೆಳಿಗ್ಗೆಯಿಂದ ಸಂಜೆ ತನಕ, ಅದೇ ನಮ್ಮದು ಓದು 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 ಮಾಡಿ. ಅಂದರೆ ಈಗ ಟೈಮ್ ಸಿಗೋದು ಸ್ವಲ್ಪ ಕಲಿಸಲಿಕ್ಕೆ ಕಡಿಮೆ ಆಗಿದೆ ನನಗೆ, ಹೋಟ್ಲೆಲ್ಲಾಗಿ.
ಈ ಕಡೆಯಿಂದ ಸ್ವಲ್ಪ ವಾಯ್ಸ್ ಎಲ್ಲ ಹೋಗಿದೆ ಮಾರೆ, ಶೀತ ಕೆಮ್ಮು ಎಲ್ಲ ಆಗಿ ವೆದರೇ ಒಂಥರ ಉಂಟು. ಈಗ ಹಪ್ಪಳ ಎಲ್ಲ ಕಾಯಿಸಿ ಆಯಿತು, ಇನ್ನು ಊಟ ಮಾಡುವಂಥ ಸಮಯ. ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನ, ಅದಕ್ಕೆ ನಾನು ಮಾಡಿರುವಂಥ ಈ ಆಲೂಗಡ್ಡೆ ಹಸಿ ಬಟಾಣಿಯ ಗಸಿ, ಆಮೇಲೆ ಇದು ಸೂಪರ್ ಆದಂಥ ನಮ್ಮ ಮಾವಿನಕಾಯಿಯ ಮೆಣಸಿನ್ಕಾಯಿ. ಸೂಪರ್ ರೆಸಿಪಿ ಆಯಿತಾ? ಆಹಾ, ಸಕ್ಕತ್ತಾಗಿತ್ತು ಊಟ ಮಾತ್ರ. ಆಯಿತಾ, ಇನ್ನೂ ಕೂಡ ಇಟ್ಟಿದ್ದೇನೆ, ಇವತ್ತಿಗೂ ನಾನು ಇಟ್ಟಿದ್ದೇನೆ ಅದನ್ನು. ಹಾಗೆ ಹಪ್ಪಳ ಇಲ್ಲಿ ಕಾಯಿಸಿದ್ದೇನೆ. ನೀವು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೇ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆಯಿತಾ, ಈಗೀಗ ಸ್ವಲ್ಪ ವೀಡಿಯೋ ಹಾಕದೆ ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಆಗಿದೆ ನನ್ನ ಚಾನಲ್ಗೆ, ಸಪೋರ್ಟ್ ಮಾಡಿ. ಎಂತ ಊಟ ಮಾರ ಇವತ್ತು ಮಾತ್ರ ಮೃಷ್ಟಾನ್ನ ಭೋಜನ. ಈ ಮಾವಿನಕಾಯಿದು ಉಂಟಲ್ಲ, ಸ್ವರ್ಗ ಸ್ವರ್ಗ. ಹಕ್ಕದಾಗಿದೆ, ಖಾರವಾಗಿದೆ, ಅದೇ ರೀತಿ ಬೆಲ್ಲ, ಉಪ್ಪು, ಹುಳಿ, ಭಾಳ ಚೆಂದಾಗಿದೆ. ಆಲೂಗಡ್ಡೆ ಗಸಿಯ ರೆಸಿಪಿಯನ್ನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ನಾನು. ಹಾಗೆ ಸೂಪರ್ ಆದಂಥ ಆಲೂಗಡ್ಡೆ ಗಸಿ, ಅದೇ ರೀತಿ ನಮ್ಮ ಮಾವಿನಕಾಯಿ ಕೋಳು. ನೆಕ್ಸ್ಟ್ ನಾನು ಒಳ್ಳೆ ವಿಡಿಯೋ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಕಿಣಿಸೋದ್ರ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರಬೇಕಾದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬೈ, ಗುಡ್ ಬೈ.